ವಿಜಯಪುರದ ಲಚ್ಚಾಣ ಗ್ರಾಮದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಾಲಕ ಸಾತ್ವಿಕ್ ರಕ್ಷಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಆಂಬ್ಯುಲೆನ್ಸ್ನಲ್ಲಿ ಕುಳಿತಿರುವಂತಹ ಮಗುವಿನ ತಾಯಿ. ಸೊ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ. ಆ ಮಗು ತಕ್ಷಣಕ್ಕೆ ಬಂದ ತಕ್ಷಣ ಆ ಮಗುವನ್ನು ಆಂಬ್ಯುಲೆನ್ಸ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ಸ್ಥಳೀಯವಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮೊದಲಿಂದಾಗೆ ಆ ಮಗುವನ್ನು ಹೊರಗಡೆ ತೆಗೆದ ತಕ್ಷಣ ಅದಕ್ಕೆ ಒಂದು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಯಾಕಂದರೆ ಉಸಿರಾಟದ ತೊಂದರೆ ಆಗಿರುತ್ತೆ ಸಹಜವಾಗಿ. ಸುಮಾರು 14-15 ಗಂಟೆಗಳಿಂದಲೂ ಕೂಡ ಆ ಮಗು ಪೈಪ್ನಲ್ಲಿ ಸಪ್ಲೈ ಆಗ್ತಾ ಇರುವಂಥ ಒಂದು ಆಕ್ಸಿಜನ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ಊಟ ಮಾಡಿನೇ ಸುಮಾರು ಒಂದು 14-15 ಗಂಟೆಗಳು ಕಳೆದುಬಿಟ್ಟಿವೆ. ಸೊ ಹಾಗಾಗಿ ಸಹಜವಾಗಿ ನಿತ್ರಾಣಗೊಂಡಿರುತ್ತೆ. ಊಟ ನೀರು ಇಲ್ಲದಲೇ ಆ ಮಗುವಿನ ಒಂದು ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿರುತ್ತೆ ಅನ್ನುವಂಥದ್ದನ್ನು ವೈದ್ಯರು ಕೂಡ ಹೇಳಿದರು. ಸೊ ಹಾಗಾಗಿ ತಕ್ಷಣಕ್ಕೆ ಆ ಮಗುವಿಗೆ ಮೊದಲು ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಿ ಅದಕ್ಕೆ ಮುಂದಿನ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಈಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಆ ಮಗುವನ್ನು ಎಷ್ಟು ಬೇಗ ಹೊರಗಡೆ ತೆಗಿತೀವಿ ಅಷ್ಟು ಬೇಗ ಒಳ್ಳೆಯದು ಅಂತೇಳಿ ಈಗ SDRF ಮತ್ತು NDRF ಸಿಬ್ಬಂದಿ ಕೂಡ ಅವಿರತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಸತತ 14-15 ಗಂಟೆಗಳಿಂದಲೂ ಕೂಡ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತಹ ಸಿಬ್ಬಂದಿ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇರುವಂಥ ಜಾಗಕ್ಕೆ ತಲುಪ್ತೀವಿ ಅಂತೇಳಿ ಅಲ್ಲಿ ತುಂಬ ಗಟ್ಟಿಯಾಗಿರುವಂತಹ ಕಲ್ಲುಗಳು ಅಡ್ಡ ಬಂದಿವೆ. ಕಲ್ಲಿನ ಪದರಗಳು ಇರೋದ್ರಿಂದಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿಯಾಗಿದೆ. ಆದರೆ ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ಗಳನ್ನೇ ಬಳಸ್ಕೊಂಡು ಆ ಮಗುವನ್ನು ತಲುಪುವಂಥ ಒಂದು ಪ್ರಯತ್ನವನ್ನು SDRF ಮತ್ತು NDRF ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅಕ್ಕಪಕ್ಕದ ಜನ ಕೂಡ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದಿರುವಂಥದ್ದನ್ನು ಗಮನಿಸ್ಬೋದು. ಎಲ್ಲರೂ ಕೂಡ ಈಗ ಈ ಥರದ ಒಂದು ಘಟನೆಯಲ್ಲಿ ಆಗಿದೆ ಅಂದ ತಕ್ಷಣ ಅದನ್ನು ನೋಡೋದಕ್ಕೆ ಅಂಥೇಳಿ ಇಲ್ಲಿಗೆ ಜಮಾಯಿಸಿದ್ದಾರೆ. ಏನಾಗ್ಬೋದು, ಮಗು ಪರಿಸ್ಥಿತಿ ಏನಾಗ್ಬೋದು, ಮಗು ಸುರಕ್ಷಿತವಾಗಿ ಬದುಕು ಬರಲಿ ಅಂತೇಳಿ ಕೂಡ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲೇ ಬೀಡು ಬಿಟ್ಟಿರುವಂತಹ ಜನರನ್ನ ಕೂಡ ನಾವು ನೋಡ್ಬೋದು. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಇನ್ನು NDRF ಮತ್ತು SDRFನ ಸಿಬ್ಬಂದಿ ಕೂಡ ಈಗಾಗಲೇ ಅಲ್ಲಿಗೆ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯನ್ನು ಈಗಾಗಲೇ ನಡೆಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ಗಳನ್ನು ಬಳಸ್ಕೊಂಡು ಆ ಮಗುವನ್ನು ತಲುಪೋದು, ನಂತರ ಆ ಮಗುವನ್ನು ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ವಿಜಯಪುರದಲ್ಲಿ ಮಗು ಕೊಳವೆ ಬಾವಿಗೆ ಬಿದ್ದಂತಹ 3ನೇ ಪ್ರಕರಣ ಇದೆ. 2008, 2014ರಲ್ಲೂ ಕೂಡ ಇಂಥದ್ದೇ ಘಟನೆಯನ್ನು ನಾವು ನೆನಪಿಸ್ಕೋಬೋದು. ಇಂಥದ್ದೇ ಘಟನೆ ಆಗಿತ್ತು. 2008ರಲ್ಲೂ ಕೂಡ ಕಾಂಚನ ಅಂಥೇಳಿ ಒಂದು ಮಗು ಬಾಲಕಿ ಈ ಕೊಳವೆ ಬಾವಿಗೆ ಬಿದ್ದಿದ್ಲು. ದೇವರನಿಂಬರ್ಗಿ ಗ್ರಾಮದಲ್ಲಿ ಆಗಿದ್ದಂಥ ಘಟನೆ ಇದು. ಚಡಚಣದಲ್ಲಿ ಇರುವಂತಹ ದೇವರನಿಂಬರ್ಗಿ ಗ್ರಾಮ. ಇನ್ನು 2014ರಲ್ಲಿ 3 ವರ್ಷದ ಬಾಲಕಿ ಕೂಡ ಕೊಳವೆ ಬಾವಿಗೆ ಬಿದ್ದಿದ್ಲು. ವಿಜಯಪುರದ ದ್ಯಾಬೇರಿ ಗ್ರಾಮದಲ್ಲಿ ನಡೆದಿದ್ದಂಥ ಒಂದು ಘಟನೆ ಇದು. ಅಲ್ಲೂ ಕೂಡ ಈ ಥರದೇ ಒಂದು ದುರಂತ ಸಂಭವಿಸಿತು. ಇದೀಗ ಲಚ್ಚಾಣ ಗ್ರಾಮದಲ್ಲಿ 3ನೇ ಘಟನೆ ಸಂಭವಿಸಿರುವಂಥದ್ದು. ನೋಡಿ, ಈ ಎಲ್ಲ ಡೀಟೇಲ್ಸನ್ನು ನೀವೀಗ TV ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 2008ರಲ್ಲಿ ಆದಂಥ ದುರಂತ, ಚಡಚಣ ತಾಲೂಕಿನ ದೇವರನಿಂಬರ್ಗಿ ಗ್ರಾಮದಲ್ಲಿ ಆದಂಥ ಒಂದು ದುರಂತ. ಇದೇ ರೀತಿಯಾದಂಥ ಒಂದು ತೆರೆದ ಕೊಳವೆ ಬಾವಿಗೆ ಮಗು ಬಿದ್ದಿತ್ತು. ಕಾಂಚನ ಅಂತೇಳಿ ಮಗು, ಕಾಂಚನ ಎಂಬ ಬಾಲಕಿ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ಲು. JCBಗಳ ಮೂಲಕ ನಿರಂತರ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆದರೆ ಬಾಲಕಿ ಕಾಂಚನ ಕೊನೆಗೆ ಶವವಾಗಿ ಪತ್ತೆಯಾಗಿದ್ಲು. ಯಾಕಂದರೆ ತುಂಬಾ ಗಂಟೆಗಳು ಕಳೆದೋಗಿದ್ದರಿಂದಾಗಿ ಆಕೆಯನ್ನು ಬದುಕಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು 2014ರಲ್ಲಿ ವಿಜಯಪುರ ತಾಲೂಕಿನ ದ್ಯಾಬೇರಿ ಗ್ರಾಮದಲ್ಲಿ ಕೂಡ ಇಂಥದ್ದೇ ಒಂದು ದುರಂತ, ಒಂದು ಘಟನೆ ಸಂಭವಿಸಿತ್ತು. ಆಗಲೂ ಕೂಡ ಒಬ್ಬ ಬಾಲಕಿ 2014ರಲ್ಲಿ ಆಕೆ ಕೂಡ ತೆರೆದ ಕೊಳವೆ ಬಾವಿಯೊಳಗೆ ಬಿದ್ದಿದ್ಲು. 3 ವರ್ಷದ ಮಗು ಅದು ಕೊಳವೆ ಬಾವಿಗೆ ಬಿದ್ದಿದ್ಲು. ಬಾಲಕಿ ಅಕ್ಷತಾ ಅಂಥೇಳಿ, ಅಕ್ಷತಾ ಹನುಮಂತ ಪಾಟೀಲ್ ಕೊಳವೆ ಬಾವಿಗೆ ಬಿದ್ದಿದ್ಲು. ಆಗಲೂ ಕೂಡ ಇದೇ ಥರದ ಒಂದು ನಿರಂತರ ಕಾರ್ಯಾಚರಣೆ ನಡೆಸಿದ್ರು. ಆದರೂ ಕೂಡ ಆ ಬಾಲಕಿ ಬದುಕಿ ಬಂದಿರಲಿಲ್ಲ. ಆ ಟೈಮ್ನಲ್ಲೂ ಕೂಡ ಹೆಚ್ಚು ಹೊತ್ತು ಕಳೀತಾ ಇದ್ದ ಹಾಗೆ ಅನ್ನ ನೀರು ಇಲ್ಲದೇ ಉಸಿರಾಟದ ತೊಂದರೆಯಾಗಿ ಸಹಜವಾಗಿ ಮಕ್ಕಳು ಸಾವನ್ನಪ್ಪುವಂಥದ್ದನ್ನು ನೋಡ್ತಾ ಇದ್ವಿ. ಇಂಥ ಯಾವುದೇ ತೆರೆದ ಕೊಳವೆ ಬಾವಿಯ ದುರಂತಗಳನ್ನು ನಾವು ಈ ಹಿಂದಿನ ದುರಂತಗಳನ್ನು ಕೂಡ ಗಮನಿಸ್ತಾ ಹೋದರೆ, ಈಗ ಈ ಮುಂಚೆ ರಾಯಚೂರಿನಲ್ಲಿ ಆದಂತಹ, ನಿರ್ಮಾಣವಿಯಲ್ಲಿ ಆದಂಥ ಘಟನೆಯಿಂದ ಹಿಡಿದು ಇದುವರೆಗೂ ಕೂಡ ಆಗಿರುವಂಥ ಒಂದಷ್ಟು ಘಟನೆಗಳನ್ನು ನೋಡ್ತಾ ಹೋದರೂ ಕೂಡ ಅಲ್ಲಲ್ಲಿ 1 ಅಥವಾ 2 ಘಟನೆಯಲ್ಲಿ ಮಗು ಸುರಕ್ಷಿತವಾಗಿ ಬದುಕಿ ಬಂದಿರುವಂಥದ್ದನ್ನು ನೋಡ್ತೀವಿ. ಇಲ್ಲವೇ ಇಲ್ಲ ಅನ್ನುವಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಮಗುನ ಬದುಕಿಸೋದು ಬಹಳ ಕಷ್ಟ ಸಾಧ್ಯವಾಗುತ್ತೆ. ಆದರೆ ಇಲ್ಲಿ ಒಂದು ಗುಡ್ ಸೈನ್ ಅಂತ ಹೇಳಿದ್ರೆ, ಮಧ್ಯರಾತ್ರಿವರೆಗೂ ಕೂಡ ಆ ಮಗು ಕಾಲುಗಳನ್ನು ಆಡಿಸ್ತಾ ಇತ್ತು. ಈಗಲೂ ಕೂಡ ಬಹುಶಃ ಮಗುವಿಗೆ ಹೆಚ್ಚಿನ ತೊಂದರೆ ಆಗಿರಲಿಕ್ಕಿಲ್ಲ ಅಂಥೇಳಿ ವೈದ್ಯರು ಕೂಡ ಒಂದು ಹೋಪ್ಸನ್ನು ಕೊಡ್ತಾ ಇದ್ದಾರೆ. ಏನಿದ್ರೂ ಬಹುಶಃ ನಿತ್ರಾಣವಾಗಿರ್ಬೋದು ಅಷ್ಟೇ ಮಗು. ಯಾಕಂದರೆ ತುಂಬ ಹೊತ್ತು ಕಳೆದಿರೋದ್ರಿಂದಾಗಿ ಆ ಮಗುವಿಗೆ ಆಹಾರ ಇಲ್ಲ, ನೀರಿಲ್ಲದೆ ಇರೋದ್ರಿಂದಾಗಿ ಬಹುಶಃ ಆ ಮಗು ಬಸವಳೆದಿರುತ್ತೆ, ನಿತ್ರಾಣಗೊಂಡಿರುತ್ತೆ. ಹಾಗಾಗಿ ಮೂವ್ಮೆಂಟ್ಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಯಾವುದೇ ರೀತಿ ತೊಂದರೆ ಆಗ್ದಲೇ ಆ ಮಗುವನ್ನು ಸುರಕ್ಷಿತವಾಗಿ ನಾವು ಹೊರಗಡೆ ತೆಗಿತೀವಿ. ಸುರಕ್ಷಿತವಾಗಿ ಬದುಕಿ ಬರಲಿ ಸಾತ್ವಿಕ್ ಅಂತಾನೆ ಎಲ್ಲರೂ ಕೂಡ ಹೋಪ್ಸ್ ಇಟ್ಕೊಂಡಿದ್ದಾರೆ. ಮೃತ್ಯುಂಜಯನಾಗಿ ಬರಲಿ ಮಗು ಸಾತ್ವಿಕ್ ಅಂಥೇಳಿ ಈಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ NDRF ಮತ್ತು SDRFನ ಸಿಬ್ಬಂದಿ. ಇನ್ನೇನು ಬಹುಶಃ ಒಂದು ಅರ್ಧ ಅಡಿ ಬಾಕಿ ಇದೆ ಅಂತ ಆಗಲೇ ಹೇಳ್ತಾ ಇದ್ರು. ಇನ್ನು ಕೊರಿಯೋದಕ್ಕೆ ಅಡ್ಡ ಆಗಿರುವಂಥದ್ದು ಅಲ್ಲಿ ಇರುವಂತಹ ಒಂದು ಗಟ್ಟಿಯಾದಂತಹ ಬಂಡೆ,
ಆ ಬಂಡೆಕಲ್ಲುಗಳನ್ನು ಕೂಡ ಕೊರೆದು ಮಗು ಇರುವಂಥ ಜಾಗ ಸುಮಾರು ಒಂದು 20 ಅಡಿ ಆಳದಲ್ಲಿದೆ. ಆ ಮಗು ಮತ್ತಷ್ಟು ಕೆಳಗಡೆ ಹೋಗದೇ ಇರಲಿ ಅನ್ನೋ ರೀತಿಯಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಒಂದು ಚೂರು ಇಲ್ಲಿ ಎಡವಟ್ಟಾದರೂ ಕೂಡ ಕಾರ್ಯಾಚರಣೆಯನ್ನು ನಾವು ಮಷೀನ್ಗಳನ್ನು ತಂದು ಮಾಡ್ತೀವಿ ಅಥವಾ ಬ್ಲಾಸ್ಟಿಂಗನ್ನು ತಂದು ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಗು ಮತ್ತಷ್ಟು ಆಳಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ 500 ಅಡಿ ಕೊಳವೆ ಬಾವಿ ಇದು. ಇನ್ನು ಬಾಲಕ ಸಾತ್ವಿಕ್ ರಕ್ಷಣೆಗೆ ಕಾರ್ಯಾಚರಣೆಯನ್ನು ಕೂಡ ಮುಂದುವರೆದಿದೆ. ಸುಮಾರು 14-15 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಘಟನಾ ಸ್ಥಳದಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೂಡ ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಆಂಬ್ಯುಲೆನ್ಸನ್ನು ಕೂಡ ಈಗಾಗಲೇ ಸ್ಥಳದಲ್ಲೇ ಇಟ್ಟಿದ್ದಾರೆ. ಸಕಲ ರೀತಿಯಲ್ಲೂ ಕೂಡ ವೈದ್ಯಕೀಯ ಸಿಬ್ಬಂದಿ ಏನೇನು ನಾವು ಟ್ರೀಟ್ಮೆಂಟ್ ಕೊಡಬೇಕು, ಪ್ರಥಮ ಚಿಕಿತ್ಸೆ ಏನೇನು ಕೊಡಬೇಕು ಅದೆಲ್ಲದಕ್ಕೂ ಕೂಡ ತಯಾರಿ ನಡೆಸ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿವೆ. ಈಗ ವೆಂಟಿಲೇಟರ್ ಸಮೇತ ರೆಡಿಯಾಗಿರುವಂಥ ಆಂಬ್ಯುಲೆನ್ಸ್ ಇದು. ಮೊದಲು ಆ ಮಗುವಿಗೆ ಉಸಿರಾಟಕ್ಕೋಸ್ಕರ ಅಂಥೇಳಿ ಆಂಬ್ಯುಲೆನ್ಸ್ನಲ್ಲೇ ವೆಂಟಿಲೇಟರ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಬಾಲಕನ ಹೊರಗಡೆ ತೆಗಿತಾ ಇದ್ದಂತಲೇ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಸೊ ಎಲ್ಲರೂ ಕಾದು ಕುಳಿತಿದ್ದಾರೆ. ಆ ಮಗುವಿನ ತಾಯಿ ಕೂಡ ನನ್ನ ಮಗು ಊಟ ಮಾಡಿನೇ ಸುಮಾರೊಂದು 12-13 ತಾಸುಗಳಾಗ್ಬಿಟ್ಟಿವೆ ಅನ್ನುವಂಥ ಒಂದು ಚಿಂತೆಯಲ್ಲಿ ಆ ಮಗುವಿನ ತಾಯಿ ಇದ್ದಾರೆ. ಆ ಮಗು ಸುರಕ್ಷಿತವಾಗಿ ಬರಲಿ ಅಂಥೇಳಿ ಕಾತರವಾಗಿ ಕಾಯ್ತಾ ಇರುವಂಥ ಆ ಮಗುವಿನ ಪೋಷಕರು. ಪಾಪ ತಾಯಿಯ ಪರಿತಪಿಸುವಿಕೆ, ನಿಂತಲ್ಲಿ ನಿಲ್ಲಲಾಗ್ತಾ ಇಲ್ಲ, ಕೂತಲ್ಲಿ ಕೂರಲಾಗ್ತಾ ಇಲ್ಲ, ಏನಾಗ್ತಾ ಇದೆಯೋ ಅಲ್ಲಿ ಕಾರ್ಯಾಚರಣೆ, ನನ್ನ ಮಗುನ ಒಂದ್ಸತಿ ನೋಡ್ಬಿಡ್ಬೇಕು ನಾನು ಅನ್ನುವಂಥ ಒಂದು ಕಾತರ ಆ ತಾಯಿಯ ಕಣ್ಗಳಲ್ಲಿ ಕಾಣಿಸ್ತಾ ಇದೆ. ನನ್ನ ಮಗು ಹೊರಗಡೆ ಬರಲಿ, ಬಂದು ನನ್ನ ಕೈ ಸೇರಲಿ ಅನ್ನುವಂಥದ್ದು ಆ ತಾಯಿಯ ಒಂದು ಅಳಲು. ಬಟ್ ಎಲ್ಲರೂ ಸಮಾಧಾನ ಹೇಳಿದ್ರು ಕೂಡ, ಏನೇ ಹೇಳಿದ್ರು ತಾಯಿಯ ಹೃದಯ ಆ ಮಗುವಿಗೋಸ್ಕರ ಮಿಡಿತಾನೇ ಇದೆ. ಯಾಕಂದರೆ ಕೊನೆಯದಾಗಿ ನೋಡಿರೋದೇ ಸಂಜೆ 5 ಗಂಟೆಗೆ. ಅದಾದ ನಂತರ ಮಗು ಎಲ್ಲೋ ಆಟ ಆಡ್ಕೊಂಡಿದೆ ಅಂಥೇಳಿನೇ ಇದ್ದಂಥ ತಾಯಿಗೆ ಗೊತ್ತಾಗಿದ್ದು ಇಲ್ಲ ಮಗು ಕೊಳವೆ ಬಾವಿಗೆ ಬಿದ್ದಿದೆ ಅಂಥೇಳಿ. ಹೇಗಾಗಿರಬೇಡ ಆಗ ತಾಯಿಗೆ. ಈಗಲೂ ಪಾಪ ಆ ತಾಯಿ ಕಾಯ್ತಾ ಇದೆ, ನನ್ನ ಮಗು ಆದಷ್ಟು ಬೇಗ ಸುರಕ್ಷಿತವಾಗಿ ಬರುತ್ತೆ, ಮತ್ತೆ ನನ್ನ ಮಡಿಲು ಸೇರುತ್ತೆ ನನ್ನ ಕಂದಮ್ಮ ಅನ್ನುವಂಥ ಒಂದು ಕಾಯುವಿಕೆಯಲ್ಲೇ ಆ ತಾಯಿ ಈಗ ಆ್ಯಂಬುಲೆನ್ಸ್ನಲ್ಲಿ ಕ್ಷಣಗಳನ್ನು ದುಡ್ತಾ ಇದೆ. ಒಂದು ಕ್ಷಣ ಬಹುಶಃ ಒಂದು ಯುಗವನ್ನು ಕಳೆದಂಥ ರೀತಿಯಲ್ಲಿ ಆ ತಾಯಿಗೆ ಇವತ್ತು ಭಾಸವಾಗ್ತಾ ಇದೆ. ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿದೆ. ಇನ್ನೊಂದು ಕಡೆ ಲಕ್ಷಣದಿಂದ ನೇರ ಪ್ರಸಾರವನ್ನು ತಾವು ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ. ಕಾರ್ಯಾಚರಣೆ ನಡೆಸ್ತಾ ಇರುವಂಥ NDRF ಮತ್ತು SDRFನ ಸಿಬ್ಬಂದಿ ಸತತವಾಗಿ ಎಲ್ಲೂ ಕೂಡ ಬ್ರೇಕ್ ಕೊಡದಲೇ ಕಾರ್ಯಾಚರಣೆಯನ್ನು ನಡೆಸ್ತಾನೇ ಇದ್ದಾರೆ. ಈಗಲೂ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಮಗುವ ಇರುವಂಥ ಜಾಗ ತಲುಪ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ ಸಿಬ್ಬಂದಿ ಕೂಡ. ಮತ್ತೊಂದು ಕಡೆ ಆ ಕೊಳವೆ ಬಾವಿಗೆ ಏನು ಆಕ್ಸಿಜನ್ ಸಪ್ಲೈ ಮಾಡಬೇಕು, ಜೊತೆಗೆ ಕ್ಯಾಮ್ರಾವನ್ನು ಬಿಟ್ಟು ಆ ಮಗುವಿನ ಚಲನವಲನವನ್ನು ನೋಡಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಇದೆಲ್ಲ ಕೆಲಸದಲ್ಲೂ ಕೂಡ ಅಲ್ಲಿರುವಂಥ ಸಿಬ್ಬಂದಿ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಈಗ ವೈದ್ಯರ ತಂಡ ಕೂಡ ಬಂದಿದೆ. ನುರಿತ ವೈದ್ಯರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲಿ. ಮಗು ಹೊರಗಡೆ ಬಂದ ತಕ್ಷಣ ಸಹಜವಾಗಿ ಮಗುವಿಗೆ ಡಿಹೈಡ್ರೇಷನ್ ಆಗಿರುತ್ತೆ, ಮತ್ತೊಂದು ಕಡೆ ಆ ಮಗುವಿಗೆ ಉಸಿರಾಟದ ತೊಂದರೆ ಆಗಿರುತ್ತೆ. ಅದೆಲ್ಲದಕ್ಕೂ ಕೂಡ ಮೊದಲು ಪ್ರಥಮ ಚಿಕಿತ್ಸೆ ನೀಡಬೇಕು. ನೋಡಿ, ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೂಡ ಈಗಾಗಲೇ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದೇ ಆಕ್ಸಿಜನ್ ಸಿಲಿಂಡರ್ನಿಂದ ಈಗ ಮಗುವಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುವಂಥದ್ದು ಈ ದೃಶ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ.